ನಮಸ್ಕಾರ ವೀಕ್ಷಕರೇ. ಆ ಅದ್ಭುತ ಕನ್ನಡ ಸಾಹಿತ್ಯಕ್ಕೊಂದು ಸಲಾಂ. ಈ ಪ್ರೇಮ್ನ ಕೆಟ್ಟ ಸೆರಗಿನ ಸಾಹಿತ್ಯಕ್ಕೆ ಧಿಕ್ಕಾರ ಎನ್ನುವ ಈ ವರದಿಗೆ ಸ್ವಾಗತ. ಹಾಗೆ ಜೊತೆಗೆ ಒಂದಿಷ್ಟು ನಿಮಗೆ ರಸದೌತಣ, ಹಾಡಿನ ರಸದೌತಣ, ಹಳೆಯ ಸಾಹಿತ್ಯದ ರಸದೌತಣ ನಿಮಗೆ ಬಡಿಸ್ತೇನೆ. ವೀಕ್ಷಕರೇ, ಜಯಮಾಲ ಅವ್ರಿಗೆ, ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇವರಿಗೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆಯಲ್ಲ, ಅಲ್ಲಿ ಅವರು ಒಂದು ಲೆಟರ್ ಬರೀತಾರೆ. ಇಲ್ಲಿ ಮಹಿಳಾ ಆಯೋಗದವರು ಒಂದು ಲೆಟರ್ ಬರೀಬೇಕು ಅಂತಂದ್ರೆ ಒಂದಿಷ್ಟು ಮುಜುಗರ ಆಗಿರ್ಬೇಕು, ಮಹಿಳೆಯರ ಗೌರವ ಕಡಿಮೆ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಅವರೊಂದು ಬರೆದಿದ್ದಾರೆ. ಈ ಪತ್ರದಲ್ಲಿ ಸಾರಾಂಶ ಏನಿದೆ ಅಂತಂದ್ರೆ, ಚಲನಚಿತ್ರದಲ್ಲಿ ಮಹಿಳಾ ಘನತೆ ಕುಂದು ತರುವಂತ ಅಶ್ಲೀಲ ಸಾಹಿತ್ಯ ಹಾಗೂ ಸಂಭಾಷಣೆ ಬಳಕೆ ನಿಯಂತ್ರಿಸುವ ಬಗ್ಗೆ KD ದ ಡೆವಿಲ್ ಎಂಬ ಚಿತ್ರದಲ್ಲಿ ಸರ್ಸೆ ಅಂತ ಹೇಳಿ ಡ್ಯಾಶ್ ಅಂತ ಹಾಕಿದ್ದಾರೆ. ಪಾಪ ಅವ್ರಿಗೆ ಕೂಡ ಆ ಸೆರೆಗಡ್ಲಿಕ್ಕೆ ಮುಜುಗರ ಆಗ್ಬಿಟ್ಟಿದೆ ಎಂಬ ಅಶ್ಲೀಲತೆ ಜೊತೆಗೆ ಮಹಿಳೆಯ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸೋದು. ಅಂದ್ರೆ ಶಾಲಾ ಕಾಲೇಜ್ ಹುಡುಗರು, ನಿಮ್ಗೆ ಗೊತ್ತಿರ್ಬೇಕು, ಅವಾಗ ಒಂದ್ಸತಿ ವಿಶ್ವಾತ್ಮ ಅಂತ ಯಾವ್ದೋ ಒಂದು ಫಿಲ್ಮ್ ಬಂದಿತ್ತು. ಅವಾಗ ಓಯೆ ಅಂದ್ರೆ ಎಲ್ಲರೂ ಅಲ್ಲಿ ಟೀಸಿಂಗ್ ಅಂತಾನೆ ಕರಿತಾ ಇದ್ರು. ಈಗ ಇಲ್ಲಿ ಟೀಸಿಂಗ್ ಆಗೋ ಚಾನ್ಸ್ ಇದೆ, ಹಾಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ, ನೀವು ನೋಡ್ಬೋದು. ಈಗ ಪ್ರೇಮ್ ಬಗ್ಗೆ ಹೇಳ್ಬೇಕು ಅಂದ್ರೆ, KD ದ ಡೆವಿಲ್ ಅಂತ ಹೇಳಿ ಹೇಳ್ತಾರಲ್ಲ, ಕೇಡ್ಗಾಲದಾಗ ನಾಯಿ ಮರಿ ಹಾಕೋ ಬದಲು ಮೊಟ್ಟೆ ಇಟ್ಟಿತ್ತಂತೆ. ಇಲ್ಲಿ ಈತನಿಗೂ ಹಂಗೆ ಆಗಿದೆ. ಹೇಳ್ತಾರಲ್ಲ, ಹೋಗೋ ಟೈಮ್ ಬಂದಾಗ ಜಾಸ್ತಿ ಈ ರೀತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವರಿಗೆ ಒಂದ್ ರೀತಿಯಿಂದ ಕರಗುವ ಸಮಯ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅರ್ಜುನ್ ಜನ್ಯ ಏನ್ ಟ್ಯೂನ್ ಹಾಕ್ತೀನಿ, ನೀವೇನ್ ಸಾಹಿತ್ಯ ಆದ್ರೂ ಕೊಡ್ರಿ ಅನ್ನೋದು, ಅಂದ್ರೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಇವರು ಅನ್ನೋದೇ ಮುಖ್ಯ. ಯಾಕಂದ್ರೆ ಕನ್ನಡ ಸಾಹಿತ್ಯ ಎಂತೆಂಥ ಅದ್ಭುತ ಇಲ್ಲಿ ಸಾಹಿತಿಗಳು, ಚಿ.ಉ. ದಯಶಂಕರ್, ಇಲ್ಲಿ ಕೂರ ಸೀತಾರಾಮ ಶಾಸ್ತ್ರಿಗಳು, RN ಜಯಗೋಪಾಲ್ ಅವರು, ವಿಜಯ ನರಸಿಂಹ ಅವರು, ಅವರ ಹಾಡುಗಳು ಈಗ ಕೂಡ ಕಿವಿಯಲ್ಲಿ ಹೃದಯದಲ್ಲಿ ಇರಕ್ಕೆ ಇಂಥ ಸಾಹಿತ್ಯ ಸೆರಗಿನ ಸಾಹಿತ್ಯ ಅಲ್ಲ ಸ್ವಾಮಿ, ಅದು ಬಹಳ ಅದ್ಭುತವಾದ. ಅಲ್ಲಿಯೂ ರೊಮ್ಯಾನ್ಸ್ ಇರ್ತಿತ್ತು. ಹಾಗೆ ಇಲ್ಲಿ ಯಾವ ರೀತಿ ರೊಮ್ಯಾನ್ಸ್ ಇದೆ ಅಂತಂದ್ರೆ, ಇದು ಒಂದು ರೀತಿಯಿಂದ ವಾಂತಿ ಬರೋ ರೊಮ್ಯಾನ್ಸ್. ಇಲ್ಲಿ KD ಚಿತ್ರದ ಸರ್ಸೆ ಈಗ ಹಿಂದಿನಲ್ಲಿ ಅದೇ ಇದೆ, ಸರ್ಕೆ ಚುನರ್ ಅಂತ ಹೇಳಿ ಒಂದು ಸಾಂಗ್ ಇದೆ. ಇಲ್ಲಿ ನೂರಾ ಪತೈ ಹಾಗೆ ಸಂಜಯ್ ದತ್, ಅವ್ರಿಗೆ ಭಾಷೆ ಗೊತ್ತಿಲ್ಲ, ಏನೂ ಇಲ್ಲ. ಇಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅದನ್ನೇ ಅವ್ರು ಮಾಡ್ಬಿಡೋದು. ಯಾಕಂದ್ರೆ ಅವ್ರಿಗೆ ದುಡ್ಡು ಬಂದ್ರೆ ಸಾಕು, 2 ಕುಣಿತ ಹಾಕಿ ಒಂದಿಷ್ಟು ಚೆಕ್ ಇಸ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿಗೆ ಮುಗಿತು. ಮಕ್ಕಳ ಜೊತೆಗೆ ಇಲ್ಲಿ ತಂದೆ ತಾಯಿಗಳು ಪಿಕ್ಚರ್ ನೋಡಂಗಿಲ್ಲ, ಇವರನ್ನ ಕದ್ದು ಅವ್ರು ನೋಡ್ಬೇಕು, ಅವರನ್ನ ಕದ್ದು ಇವ್ರು ನೋಡ್ಬೇಕು. ಕುಟುಂಬ ಸಮೇತ ಪಿಕ್ಚರ್ ನೋಡ್ಬೇಕಾದಾಗ ಮಾತ್ರ ಸೂಪರ್ ಹಿಟ್ ಆಗುತ್ತೆ. ಇಲ್ಲಾಂದ್ರೆ ಮಾಲ್ನಲ್ಲಿ ನೀವೇ ಹೇಳ್ಬೇಕು ತುಂಬಾ ರಶ್ ಇದೆ ಅಂತ ಹೇಳಿ ಒಂದಿಷ್ಟು ಒಂದು 50 ಮಂದಿ ಇರೋ ಕಡೆ ಒಂದು ವಿಡಿಯೋ ತೋರಿಸಿ ಒಂದು 4 ಗಿಮಿಕ್ ಮಾಡ್ಬೋದು, ಅಷ್ಟೇ ಬಿಟ್ರೆ ಯಾರು ಬರೋದಿಲ್ಲ. ಈಗ ಕನ್ನಡ ಚಿತ್ರ ಯಾಕೆ ಈಗ ಅಧಪತನಕ್ಕೆ ಬಂದದಂದ್ರೆ ಇಂಥ ಹಾಡುಗಳೇ ಕಾರಣ. ಒಳ್ಳೊಳ್ಳೆ ಸಿನಿಮಾಗಳಿದ್ರೆ ಖಂಡಿತ ನೋಡ್ತಾರೆ. ಕರ್ಮ ರೊಕ್ಕ ಕೊಟ್ಟು ಈ ಸೆರಗ್ ಸರ್ಸದ್ ಯಾಕೆ ನೋಡ್ಬೇಕು ಅಂತ ಹೇಳಿ ಕುಟುಂಬ ದೂರ ಇರ್ತದೆ, ಪಿಕ್ಚರ್ ಕೂಡ ಜಲ್ದಿ ಓಡ್ತದೆ. ಇಲ್ಲಿ KD ದ ಡೆವಿಲ್ ಒಂದು ಹಾಡು, ಈಗ ಒಳ್ಳೆ ಸಾಂಗ್ ಇದ್ದಾಗ ಯಾರು ಬೈಯೋದಿಲ್ಲ. ಇಲ್ಲಿ ಇದೇ ಚಲನಚಿತ್ರದ ಒಂದು ಹಾಡಿದೆ, ಗುರುವೇ ನಿನ್ನ ಆಟ ಬಲ್ಲವರು ಯಾರ್ಯಾರು ಅಂತ ಹೇಳಿ. ಅವಾಗ ಪ್ರಹ್ಲಾದ್ ಜೋಶಿ ಅವ್ರು ಕೂಡ ಕುಣಿದಿದ್ರು ಅಲ್ಲಿ ಹುಬ್ಳಿನಲ್ಲಿ. ಇಲ್ಲಿ ಅರ್ಜುನ್ ಜನ್ಯ ಕಂಪೋಸ್ ಮಾಡೋವಾಗ ಏನ್ ಕೊಟ್ರು ಮಾಡ್ತಾರ ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ಸಂಗೀತ ಅನ್ನೋದು ಒಂದು ವೀಣೆ ಸರಸ್ವತಿ ಹಿಡ್ಕೊಂಡಿರೋರು, ನೀವು ಏನ್ ಬೇಕಾದ್ರೂ ಮಾಡೋದಾದ್ರೆ ನಿಜವಾಗ್ಲೂ ನಿಮ್ಮಲ್ಲಿರುವ ಆ ಕಲೆ ಹೋಗ್ಬಿಡ್ತು. ಯಾಕಂದ್ರೆ ಇಲ್ಲಿ ಟ್ಯೂನ್ ಕದಿಯೋದು ಅದು ಇದು ಎಲ್ಲ ಇದ್ದೇ ಇರ್ತವೆ, ಮಾತಾಡೋದಿಲ್ಲ. ಯಾಕಂದ್ರೆ ಆ ವಿಚಾರದಲ್ಲಿ ರಾಜನ್ ನಾಗೇಂದ್ರ, ಇಳೆಯರಾಜು, ಹಾಗೆ ಈ GK ವೆಂಕಟೇಶ್ ಅವರ ಟ್ಯೂನ್ಗಳನ್ನ ಸಾಕಷ್ಟು ಕದ್ದಿದ್ದಾರೆ, ಎಲ್ಲರಿಗೂ ಗೊತ್ತೇ ಇದೆ. ಇನ್ನು ಈ ಹಾಡಿನ ಸಾಹಿತ್ಯ ಓದಿಬಿಟ್ರೆ ಯಾಕೆ ಇದು ಇತ್ತೀಚೆಗೆ ಒಂಥರ ಟ್ರೆಂಡ್ ಆಗ್ತಾ ಇದೆ, ಅವ್ರನ್ನ ಯಾಕೆ ತಗೊಂಡು ಬೈತಾ ಇದ್ದಾರೆ ಅನ್ನಕ್ಕೆ ಈ ಹಾಡಿನ ಸಾಹಿತ್ಯ ಕೇಳಬೇಕು. ಹಾಡಿನ ಸಾಹಿತ್ಯ ಕೇಳಿದಾಗ ನಿಮಗೆ ವಾಂತಿ ಬಂದ್ರೆ ಒಂದಿಷ್ಟು ಟ್ಯಾಬ್ಲೆಟ್ಗಳನ್ನ ತಗೊಂಡ್ಬಿಡಿ. ವೀಕ್ಷಕರೇ, ಗಮನ ಇಟ್ಟು ಕೇಳಿ. ಅದು ಡ್ಯಾನ್ಸ್ ಏನಾದ್ರೂ ಮಾಡ್ಕೊಳ್ಳಿ, ಆಕೆ ಸೆರಗ್ ಸರಿಸ್ಕೊಳ್ಳಿ, ಏನಾದ್ರೂ ತೋರಿಸ್ಕೊಳ್ಳಿ. ಯಾಕಂದ್ರೆ ಅದೊಂದು ಕರ್ಮ, ಸೆನ್ಸಾರ್ನವರು ಅದನ್ನ ಪಾಸ್ ಕೂಡ ಮಾಡ್ತಾರೆ, ನೋಡ್ತಾ ಇದ್ವಿ. ಇಲ್ಲಿ ಸರ್ಸೆ ನಿನ್ನ ಸೆರಗ ಸರ್ಸೆ, ಮೇಲೆತ್ತಿ ಕೆಳಗೆ ಇಳಿಸಿ, ತತ್ತಿದ್ದಂಗೆ ಒಳಗೆ ಇಳಿಸಿ, ಒಳಗೋಗಿ ಹೊರಗೆ ಬಂದ್ರೆ ಖಾಲಿ. ಯೋಚನೆ ಮಾಡಿ, ಡಬಲ್ ಮೀನಿಂಗ್ ಅಲ್ಲ, ಅದು ಸಿಂಗಲ್ ಮೀನಿಂಗು, ದರಿದ್ರ ಮೀನಿಂಗು. ಮೈ ಮೇಲಂತೂ ಚೆಲ್ಬೇಡ್ರಪ್ಪ, ಬೇಜಾರಾಯ್ತದೆ. ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟ ಆಗ್ತದೆ. ಮೈ ಮೇಲೆ ಏನೇನ್ ಚೆಲ್ತದೆ ಹೊಲಸು ವಿಡಿಯೋದಲ್ಲಿ ಅಂತ ಹೇಳಿ ನಿಮ್ಗೆ ಗೊತ್ತಿದ್ದಾವೆ. ಮೈ ಮೇಲಂತೂ ಚೆಲ್ಬೇಡ್ರಪ್ಪ, ಬೇಜಾರಾಗ್ತದೆ. ಇಲ್ಲಿ ಮನೆಗೆ ಹೋದ್ರೆ ನಿನ್ನ ಗುಟ್ಟು ರಟ್ಟ ಆಗ್ತದೆ. ಇಲ್ಲೇ ನೆಕ್ಕೊಂಡು ಹೋಗ್ಬಿಡಿ, ಅದನ್ನ ನೆಕ್ಕೊಂಡು ಹೋಗ್ಬೇಕಂತ ಅದು ಅರ್ಜುನ್ ಜನ್ಯ ಪ್ರೇಮ್ ಅವ್ರು ಮಾಡ್ಕೊಳ್ಳಿ, ಪರವಾಗಿಲ್ಲ.
ಇಲ್ಲೇ ನೆಕ್ಕೊಂಡು ಹೋಗ್ಬಿಡ್ರಿ, ಇಲ್ಲೇ ಒರೆಸ್ಬಿಡಿ. ಕೈಯಲ್ಲಿ ಬಾಟ್ಲ್ ಅಂತೂ ಮನೆ ತನಕ ತಗೊಂಡು ಹೋಗ್ಬೇಡಿ. ಮೀಸೆ ಹೊತ್ತವರಿಗೆಲ್ಲ ನಾನೊಂದು ಕ್ವಶನ್ ಕೇಳಲ್ಲ. ಇದೊಂದು ಸಾಹಿತ್ಯ ಅನ್ನೋದಿರುತ್ತೆ. ಕ್ವಶನ್ ಅಂತ ಹೇಳಿ ಇಂಗ್ಲಿಷ್ನ ತಗೊಂಡು ಮತ್ತೆ ಹಾಕ್ತಾನೆ. ಕ್ವಶನ್ ಕೇಳಲ್ಲ. ಪ್ರೇಮ್ ಅಂತ ದರಿದ್ರ ಲಿರಿಕ್ಸ್ ರೈಟ್ರು, ಹಾಗೆ ಹಾಡು ಹೋಕಾರ ಬರೋದಿಲ್ಲ ಪುಣ್ಯಾತ್ಮಿಗೆ. ಹೇಳು ಅನ್ನಲ್ಲ ಆತ, ಏಳು ಏಳು ಅಂತಾನೆ. ಅಂದ್ರೆ ಸಾಹಿತ್ಯ ಹೆಂಗ್ ಎಷ್ಟು ಮಟ್ಟಿಗೆ ನಾವು ತಗೊಂಡ್ಬಂದಿದೀವಿ ಅನ್ನಕ್ಕೆ ಇದೊಂದು ನಿದರ್ಶನ ಅಂತ. ಮೀಸೆ ಹೊತ್ತವರಿಗೆಲ್ಲ ನಾನೊಂದು ಕ್ವಶನ್ ಕೇಳಲ್ಲ. ಮನೆಯಲ್ಲಿ ಎಲ್ಲ ಇದ್ರು ಯಾಕೆ ನಿಮಗೆ ನಂದೇ ಬೇಕೆ? ನಿಮಗೆ ನಂದ ಬೇಕಾ ಮನೆಗೆಲ್ಲ ಇದ್ರು? ಇದು ಸಾಹಿತ್ಯ, ಅದ್ಭುತ ಸಾಹಿತ್ಯ ಅಂತ ಹೇಳಿ. ಅದಕ್ಕೆ ಈಗ ಎಲ್ಲ ಕಡೆಯಿಂದ ಒಂದು ರೀತಿಯಿಂದ ಆತನಿಗೆ ಸಗಣಿಯನ್ನ ಒಗಿತಾ ಇದ್ದಾರೆ. ಮೆತ್ತಗಿರ್ತದೆ, ನೋಡ್ತಿದ್ದಂಗೆ ಸೋರ್ತದೆ. ಬಾಯಿಗಿಟ್ರೆ ಉಪ್ಪಿನಕಾಯಿ ಬೆಚ್ಚಗಾಯ್ತದೆ. ಕ್ಷಮಿಸಿ, ನನಗೆ ಕೆಮ್ಮು ಬಂದಿಲ್ಲ, ಕೆಮ್ಮು ಬಂದಂತ ನಟನೆ. ಯಾಕಂದ್ರೆ ಉಪ್ಪಿನಕಾಯಿ ಇಲ್ಲಿ ಸಿಕ್ಕೊಂಡು ಒಂಚೂರು ವಾಂತಿ ಬಂದಂಗೆ ಆಯ್ತು. ಸರ್ಸೆ ನಿನ್ನ ಸರಿಗೆ ಸರ್ಸೆ, ಇಂಥ ದರಿದ್ರ ಸಾಹಿತ್ಯ ಬರದಾತ ಪ್ರೇಮ್. ಅದು ಪ್ರೇಮ್ ಅಂದ್ರೆ ಅಪಾಸ್ಟ್ರಫಿ ಎಸ್ ಅಂತ ಬರೀತಾನ. ಪ್ರೇಮ್ಸ್ ಅಂದ್ರೆ ಸಾಕಷ್ಟು ಪ್ರೇಮ್ ಅಂದ್ರೆ, ಪ್ರೇಮ್ಸ್ ಅಂದ್ರೆ ಏನದು? ಪ್ರೇಮ್ ಅಂತ ಹಾಕ್ಬೇಕಾತ, ಒಂದು ಲವ್ ಚಿಹ್ನೆ ಹಾಕಿ ಎಸ್ ಅಂತ ಬರೀತಾನೆ. ಪ್ರೇಮ್ ಅವರ ಅನ್ನೋ ರೀತಿಯಲ್ಲಿ ಇಂಥ ಸಾಹಿತ್ಯ ಕೂಡ ಹಂಗೆ. ಈಗ ಇದನ್ನು ಕೇಳುವ ಕರ್ಮ, ಈ ಸಾಹಿತ್ಯ ಕೇಳಿದ್ಮೇಲೆ ನಿಮ್ಗೆ ಏನ್ ಅನಿಸ್ತದ ನೋಡಿ. ಯೂಟ್ಯೂಬ್ ನಲ್ಲಿ ಅದನ್ನೇನೋ ಪ್ರೈವೇಟ್ ಮಾಡಿದಾರಂತೆ, ಬಂದ್ ಮಾಡಿದಾರಂತೆ. ಇಲ್ಲಿ ನಿಮಗ್ ಗೊತ್ತಿದೆ, ಒಂದು ರಿಲೀಸ್ ಆಗ್ಬೇಕಂದ್ರ ಆಂಕರ್ ಅನುಶ್ರೀಯನ್ನ ಅರ್ಜುನ್ ಜನ್ಯನ ಕಾಲು ಎಳಿಲಿಕ್ಕೆ ಅಂತ ಹೇಳಿ ಒಂದು ತಗೊಂಡೇ ಬಂದ್ಬಿಡ್ತಾರೆ. ಒಂಥರ ಜಾಯಿಂಟ್ ವೆಂಚರ್ ಇದ್ದಂಗೆ. ಇಲ್ಲಿ ಈ ಹಾಡನ್ನ ಅರ್ಜುನ್ ಜನ್ಯ ಅವರ ತಾಯಿ ಕೇಳಿದ್ರೆ, ಮಗು ಕೇಳಿದ್ರೆ, ಇಲ್ಲ ಅನುಶ್ರೀ ಅವರೇ ಕೂತ್ಕೊಂಡು ತನ್ನ ತಂದೆ ತಾಯಿ ಜೊತೆ ಕೇಳಿದ್ರೆ ಯಾವ ರೀತಿ ಇರಬಹುದು? ಇಲ್ಲಿ ಏನೋ ಒಂದು ಆಂಕರ್ಗೆ ರೊಕ್ಕ ಕೊಡ್ತಾರ ಅಂದ ತಕ್ಷಣ ಇಲ್ಲ ಆಗಂಗಿಲ್ಲ. ಇಲ್ಲಿ ಜನರು ಹೇಳ್ತಾ ಇದ್ದಾರೆ ಅರ್ಜುನ್ ಜನ್ಯ ಈ ಕಂಪೋಸ್ ಮಾಡಿದ್ದು ದರಿದ್ರ, ಇದು ಗೌರವ ಕಳ್ಕೊಂಡ್ರವ್ರು ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಅಪ್ಪ ಐ ಲವ್ ಯು ಅಪ್ಪ ಅಂತ ಕಂಪೋಸ್ ಮಾಡಿದವರು ಇಂಥ ಹಾಡುಗಳನ್ನ ಕಂಪೋಸ್ ಮಾಡ್ಬೇಕಂತಂದ್ರೆ ನಿಜವಾಗ್ಲೂ ಇದು ಖೇದ ಅಂತ ಜನರು ಹೇಳಿದ್ದಾರೆ. ಅನುಶ್ರೀ ಅರ್ಜುನ್ ಜನ್ಯ ಇಲ್ಲಿ ಸ್ಟೇಜ್ ಮೇಲಂತೂ ಕರಿತಾ ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ರಿಲೀಸ್ ಆಗ್ಬೇಕಾದಾಗ ಏಪ್ರಿಲ್ ನಲ್ಲಿ ಏನೋ ಆಗುತ್ತಂತೆ. ಆ ತಿಕ್ಲಾಟ ಅಂತೂ ಪ್ರತಿ ಸತಿ ನೀವು ನೋಡಿರ್ತೀರಿ. ಇಲ್ಲಿ ಈ ಹಾಡನ್ನ ಸಾಹಿತ್ಯವನ್ನ ತೆಗಿಲಿಲ್ಲ ಅಂತಂದ್ರೆ, ಈ ಸಾಹಿತ್ಯಕ್ಕೆ ವಿರೋಧ ಇಲ್ದಿದ್ರೆ ಅನುಶ್ರೀ ಅರ್ಜುನ್ ಜನ್ಯ ಅವ್ರನ್ನ ಯಾವ ರೀತಿ ಕರಿತಾ ಇದ್ರು ಅಲ್ಲಿ ಅಂತ ಹೇಳಿ ಜನರು ಕೇಳ್ತಾ ಇದ್ದಾರೆ. ಅರ್ಜುನ್ ಜನ್ಯಾಜಿ ಇದರಲ್ಲಿ ಹಸಿವಾದಾಗ ಆ ತೋಳಗಳು ಗೀಳು ಹಿಡಿತಿರ್ತಾವ, ಹೂ ಅನ್ನೋಲ್ಲಿ ಅದೇ ಒಂಥರ ಚಂದ ಆಗ್ಬಿಟ್ಟಿದೆ. ಅನುಶ್ರೀಗೆ ಹಿಂಗೇನಾದ್ರೂ ಹೇಳಿದ್ರೆ ಜನರು ಧಿಕ್ಕಾರ ಆಗ್ಲಿಕ್ಕೆ ಅಂತೇಳಿ ರೆಡಿನೇ ಇದ್ದಾರೆ. ಜೋರಾಗಿ ಬರ್ಲಿ ಚಪ್ಪಾಳೆ ಅಂತ ಅಂದ್ರೂ ಅನ್ಬಹುದು, ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಪಾಸ್ ಆಯ್ತು ಅಂದ್ರೆ ಸೆನ್ಸಾರ್ನವರು ಅದನ್ನು ತಗೊಂಡ್ಬಿಡ್ತಾಳೆ ಅಮ್ಮ. ನಿಜವಾಗ್ಲೂ ದುಡ್ಡು ಮಾಡ್ಬೋದು, ಗೌರವ ಮಾಡೋದು ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಯೂಟ್ಯೂಬ್ ನಲ್ಲಿ ಅದು ಹೋಗಿದೆ ಅಂತ ಇನ್ನು ಸೆನ್ಸಾರ್ನವ್ರಂತೂ ಹೇಳ್ತಾರಲ್ಲ, ಎಂತಿಂತ ಪಾಸ್ ಮಾಡಿದಾರೆ ಇದೇನ. ಯಾಕಂದ್ರೆ ಅವ್ರಿಗೆ ಸಾಹಿತ್ಯ ಕೆಲವೊಂದು ಗೊತ್ತಾಗಿರ್ಲಿಕ್ಕಿಲ್ಲ. ಈ ಕನ್ನಡ ಪಿಕ್ಚರ್ ಯಾಕೆ ನೋಡ್ತಾರೆ? ನೋಡೋದಿಲ್ಲ ಇಂಥವ್ ಆದ್ಮೇಲೆ. ಅವರೇ ಸೂಪರ್ ಹಿಟ್ ಅಂತ ಹೇಳ್ಕೊಂಡ್ಬಿಡ್ಬೇಕು. ಯಾವ್ದೋ ಒಂದು ಮಾಲ್ನಲ್ಲಿ ಅಷ್ಟಿಷ್ಟ ಅಂತೇಳಿ ಒಂದು 4 ಮಂದಿಗೆ ಲೋಗೋ ಹಿಡ್ಕೊಂಡು ಏನೈತಂತ ಸೂಪರ್ ಸರ್ 4 ಸತಿ ನೋಡ್ಬೇಕು ಸರ್ ಅಂತ ಇರ್ತಾರೆ. ಅಲ್ಲಿ 4 ಮಂದಿ ಇರೋದಿಲ್ಲ. ಹಿಂಗಾಗ್ತದೆ. ಹಿಂಗಾಗ್ಬಾರ್ದು. ಕನ್ನಡ ಚಿತ್ರ ಬೆಳಿಬೇಕಂದ್ರೆ ಸಾಹಿತ್ಯದ ರುಚಿ ಇರಬೇಕು, ಸಾಹಿತ್ಯ ಬೆಳಿಬೇಕು. ಅವಾಗ್ಲೇ ಮೆಲುಕು ಹಾಕುವ ಸಂಗೀತ ನೀವು ನೋಡ್ಬೋದು. ಎಂತೆಂಥ ಸಾಹಿತ್ಯ ನಾ ಹೇಳಿದ್ನಲ್ಲ, ಚಿ ಉ ಜಯಶಂಕರ್ ಅವ್ರು ಹೇಳ. ನಿಮ್ಗೆ ಗೊತ್ತಿರ್ಲಿ, ಈ ವಿಡಂಬನೆ ಜೊತೆಗೆ ಒಂದಷ್ಟು ಸಾಂಗ್ಗಳನ್ನ ನಿಮಗೆ ಕೇಳಿಸ್ತೇನೆ. ಆ ವಾಂತಿ ಬರೋ ಸಾಹಿತ್ಯನ ಕಿವಿಯಿಂದ ನೀವು ಬಿಟ್ಟುಬಿಡಿ. ಹಾಗೆ ಒಂದಿಷ್ಟು ಮೂಗು ಮುಚ್ಕೊಂಡು ಆ ಸಾಹಿತ್ಯನ ಕೇಳಿಬಿಡಿ. ಈಗ ಅದ್ಭುತವಾದ ನಿಜವಾಗ್ಲೂ ನಿಜ ಸಾಹಿತ್ಯ ಏನಿದಲ್ಲ, ಇಲ್ಲಿ ಅನುಪಮ ಒಂದು ಚಲನಚಿತ್ರದ ಒಂದು ಹಾಡನ್ನ ನಿಮಗೆ ಕೇಳಿಸ್ತೇನೆ. ಯಾಕಂತಂದ್ರೆ ತೀರಾ ಅಲ್ಲಿ ವಾಂತಿ ಮಾಡಿದ್ಮೇಲೆ ಬಾಯಿ ತಕೊಂಡು ಬಂದು ಕುತ್ಕೊಂಡು ಕೇಳ್ಬಿಡಿ. ಇಲ್ಲಿ ಅನುಪಮ ಅನ್ನೋ ಒಂದು ಚಲನಚಿತ್ರದ ಹಾಡು ನಿಮಗೆ ಕೇಳಿಸ್ತದೆ. ಗರುಡ ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ, ರಾಗತಾನ ಪ್ರೇಮಗಾನ ಸಂಜೀವನ. ಇಲ್ಲಿ ಇಬ್ಬರ ಧ್ವನಿ ಹೆಂಗಿದೆ, ಸಾಹಿತ್ಯ ಹೆಂಗಿದೆ, ಅಶ್ವಥ್ ವೈದಿ ಅವರ ಸಂಗೀತ ಯಾವ ರೀತಿ ಇದೆ.
ಕೇಳಿದ್ರಲ್ಲ, ಇದು ಸಾಹಿತ್ಯ ರೀ. ಈಗ ಆ ಚಲನಚಿತ್ರದ ವಿಡಂಬನೆ ಜಾಸ್ತಿ ಮಾಡೋದಕ್ಕಿಂತ ಪ್ರೇಮಾನುಬಂಧ ಅನ್ನೋ ಒಂದು ಇನ್ನೊಂದು ಚಲನಚಿತ್ರ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಈಗ ರಾಜನ್ ನಾಗೇಂದ್ರ ಅವರ ಟ್ಯೂನು, ಚಿ ಉದಯಶಂಕರ್ ಅವರ ಸಾಹಿತ್ಯ. ಈಗ ಕೂಡ ಇದನ್ನ ಕೇಳಿಸ್ತಾ ಇದೆ ನಿಮಗೆ ಅಂತಂದ್ರೆ, ಇದನ್ನ ನೀವು ಕೇಳ್ತಾ ಇದ್ದೀರಿ ಅಂತಂದ್ರೆ ಸಾಹಿತ್ಯ ಸಂಗೀತ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹೊಸದಾಗಿ ಮೊಗ್ಗೊಂದು ಹೂವಾಗಿ, ಆ ಹೂವೆ ಈ ಹೆಣ್ಣ ಮೊಗವಾಗಿ, ಸುಳಿದಾಡೋ ಮಿಂಚಿಂದ ಕಣ್ಣಾಗಿ, ಗಿಳಿ ಮಾತು ಅವಳಾಡ ಮಾತಾಗಿ, ತಂಗಾಳಿಗೆ ಓಲಾಡುವ, ತಂಗಾಳಿಗೆ ಓಲಾಡುವ ಲತೆಯೊಂದು ನಡುವಾಯಿತೇನೋ, ನವಿಲೊಂದು ಕುಣಿದಂತೆ ನಡೆವಾಗ ಸಂತೋಷಗೊಂಡೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಹಗಲಲ್ಲಿ ಕಣ್ಮುಂದೆ ನೀನಿರುವೆ, ಇರುಳಲ್ಲಿ ಕನಸಲ್ಲಿ ನೀ ಬರುವೆ, ಜೊತೆಯಾಗಿ ಇರುವ ಆಸೆ ತಂದಿರುವೆ, ನನಗೆಂದು ಹೊಸ ಬಾಳ ನೀ ತರುವೆ. ಬಂಗಾರಿಯೇ ಸಿಂಗಾರಿಯೇ, ಬಂಗಾರಿಯೇ ಸಿಂಗಾರಿಯೇ, ನನ್ನೊಮ್ಮೆ ನೀ ನೋಡು ಚೆಲುವೆ. ಒಲವಿಂದ ಬಂದೀಗ ನನ್ನನ್ನು ನೀ ಸೇರುವೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ. ಇನ್ನ ಕೂರಾ ಸೀತಾರಾಮ ಶಾಸ್ತ್ರಿಗಳು ಅಂತ ಹೇಳಿ ನಿಜವಾಗ್ಲೂ ಹ್ಯಾಟ್ಸಾಪ್ ಅವ್ರಿಗೆ, ಎಷ್ಟು ಅದ್ಭುತವಾದ ಸಾಹಿತ್ಯ ಅವರು. ಇಲ್ಲಿ ಸಲೀಲ್ ಚೌಧರಿ ಅಂತ ಹೇಳಿ ಹಿಂದಿಯ ಮ್ಯೂಸಿಕ್ ಡೈರೆಕ್ಟರ್, ಕನ್ನಡಕ್ಕೆ ಬಂದು ಎಂತೆಂತ ಹಾಡು ಕೊಡ್ತಾರೆ. ಇಲ್ಲಿ ಅರ್ಜುನ್ ಜನ್ಯ ಅವರೇ, ನೀವು ಕೇಳಿ ನಿಮ್ಗೆ ನಾಚಿಕೆ ಆಗಬೇಕು. ಸಲೀಲ್ ಚೌಧರಿ ಅವರ ಟ್ಯೂನ್ ಮಾಡಿದ ಒಂದು ಇಲ್ಲಿ ಸಾಂಗ್ ಇದೆ. ಹಾಗೆ ಕೂರಾ ಸೀತಾರಾಮ ಶಾಸ್ತ್ರಿ 1971 ಇದು.
ಇವಾಗ ಕೂಡ 2026ರಲ್ಲಿ ಮೆಲುಕು ಹಾಕ್ತಾ ಇದ್ದೀವಿ ಅಂದ್ರೆ ಕಾರಣ ಸಾಹಿತ್ಯ, ಸಂಗೀತ. ಹರುಷ ದೂರದ ಮೇರು ಏರದೆನ್ನ ಬಾಳ ತೇರು ಪಯಣ ಏರುಪೇರು ಅಂತ. ಅಂದ್ರೆ ಎತ್ತರನಲ್ಲಿ ಹೈಟ್ ಮೇಲೆ ತೇರು ಇರೋದಿಲ್ಲ, ಇಳಿಜಾರಿಕೆ ಇಲ್ಲ, ಅಷ್ಟೇ ಇರ್ತದೆ. ಇದು ಸಂಶಯ ಫಲ ಅನ್ನೋ ಒಂದು ಚಲನಚಿತ್ರದ ಹಾಡು. ಹರುಷ ದೂರದ ಮೇರು ಏರದೆನ್ನ ಬಾಳ ತೇರು ಪಯಣ ಏರು ಪೇರು. ಹರುಷ ದೂರದ ಮೇರು ಏರದೆನ್ನ ಬಾಳ ತೇರು ಪಯಣ ಏರು ಪೇರು. ಹರುಷ ದೂರದ ಮೇರು. ಒಮ್ಮೆ ಹಣ್ಣಾಗಿ ಕಂಡ ಕಣ್ಣಿಗೆ ನಾ ಹೊನ್ನಾದೆನೆ, ಕತಿಗೀಡಾದೆನೆ ಪತಿಗೆಂದೆಂದಿಗೂ ಬೇಡಾದೆನೆ. ಒಮ್ಮೆ ಹಣ್ಣಾಗಿ ಕಂಡ ಕಣ್ಣಿಗೆ ನಾ ಹೊನ್ನಾದೆನೆ, ಕತಿಗೀಡಾದೆನೆ ಪತಿಗೆಂದೆಂದಿಗೂ ಬೇಡಾದೆನೆ. ವಿಧಿ ಕೈವಾಡಕ್ಕೆ ತಡೆಯೇ ಇಲ್ಲವೇಕೆ. ಹರುಷ ದೂರದ ಮೇರು ಏರದೆನ್ನ ಬಾಳ ತೇರು ಪಯಣ ಏರು ಪೇರು. ಹರುಷ ದೂರದ ಮೇರು. ನೋವಿಗಿನ್ನೆಲ್ಲು ನೆಲೆಯೇ ಇಲ್ಲವೇ ತಾವೇ ಇಲ್ಲವೇ, ಸಾವಿಗೂ ಇಲ್ಲಿಯೇ ಬರಬೇಕೆಂಬ ಹಾಹಾಕಾರವೇ. ನೋವಿಗಿನ್ನೆಲ್ಲು ನೆಲೆಯೇ ಇಲ್ಲವೇ ತಾವೇ ಇಲ್ಲವೇ, ಸಾವಿಗೂ ಇಲ್ಲಿಯೇ ಬರಬೇಕೆಂಬ ಹಾಹಾಕಾರವೇ. ಬಿಡದಿಯಾತನೆ ಎದೆಯ ಬೇಗೆ ಬೇನೆ. ಹರುಷ ದೂರದ ಮೇರು ಏರದೆನ್ನ ಬಾಳ ತೇರು ಪಯಣ ಏರು ಪೇರು. ಹರುಷ ದೂರದ ಮೇರು. ಇನ್ನ ಮುಗಿಯಾದ ಕಥೆ ಅನ್ನೋ ಒಂದು ಚಲನಚಿತ್ರ. ಕಂಗಳು ಒಂದೆನೆ ಹೇಳಿದೆ, ಹೃದಯ ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಇಂಥ ಸಾಹಿತ್ಯದಿಂದಲೇ ಕನ್ನಡ ಶ್ರೀಮಂತ ಆಗಿದೆ, ಕನ್ನಡ ಚಲನಚಿತ್ರ ಶ್ರೀಮಂತ ಆಗಿದೆ. ಕೇಳಿ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ. ಜೀವ ಜೀವ ಸೇರಲು ಮಾತು ಏತಕ್ಕೆ, ಜೀವ ಜೀವ ಸೇರಲು ಮಾತು ಏತಕ್ಕೆ. ಒಲವಿನ ಕಾವ್ಯಕ್ಕೆ ಹಿಂದೆ ಪೀಠಿಕೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಆಡದೆ ಉಳಿದಿಹ ಮಾತು ನೂರಿದೆ.
ನಿಷ್ಠೆ ನನ್ನದು ಈ ಹೂವನು ಮಣ್ಣಿಂದಲೇ ಕಾಪಾಡಿದ ಕೈಗಳಿವು ಗಂಗೆಗೆ ಕೊಡೆ ಸೊಂಕದು ಪಾಪದ ಫಲ ಸಲ್ಲದು ನಿನ್ನನು ಪಡೆದಂತಹ ಈ ಭಾಗ್ಯವು ನನ್ನದು ಪೂರ್ವದ ಪುಣ್ಯವು ಜನ್ಮದ ಬಂಧವು ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿದೆ ಬಾಳಿನ ಗುಡಿ ಬೆಳಗಲಿ ಹರುಷದ ಹೊಳೆ ಹರಿಯಲಿ ಪ್ರೇಮದ ಈ ನೌಕೆಯು ಸುಖ ತೀರವ ಸೇರಲಿ ಬಯಕೆಯ ಕುಡಿಕೆ ಗುರಲಿ ಕನಸಿದು ಕೈಗೂಡಲಿ ಎಂದಿಗೂ ಪತಿ ಸೇವೆಯ ಸೌಭಾಗ್ಯವು ಎನಗಿರಲಿ ಸ್ವರವು ನೀ ಶ್ರುತಿಯು ನಾ ದೊರೆಯು ನೀ ದಾಸಿನ ನಾನು ನೀನು ನೀನು ನಾನು ಒಂದೇ ಎಂದೆಂದಿಗೂ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಡದೆ ಉಳಿದಿಹ ಮಾತು ನೂರಿದೆ ಕಂಗಳು ವಂದನೆ ಹೇಳಿದೆ ಹೃದಯವು ತುಂಬಿ ಹಾಡಿದೆ ಆಹಾ 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 ಕೇಳಿದ್ರಲ್ಲ. ಈಗ ಕೊನೆಯದಾಗಿ ಒಂದು ಹಾಡು, ದೇವರ ಗುಡಿ ಅನ್ನೋ ಒಂದು ಚಲನಚಿತ್ರ. ದೇವರಂತ ಮನುಷ್ಯ ರಾಜನಾಗೇಂದ್ರ ಅವರ ಕಂಪೋಸಿಷನ್, ಚಿ ಉದಯಶಂಕರ್ ಅವರು ಇದಕ್ಕೆ ಸಾಹಿತ್ಯವನ್ನ ಬರೆದಿದ್ದಾರೆ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಇಲ್ಲಿ ನಿಜವಾಗ್ಲು ಇಂಥ ಹಾಡುಗಳು ಕೇಳಬೇಕು ಅಂತಂದ್ರೆ ಕರ್ಣಾನಂದ ಹಾಗೆ ಪುಣ್ಯ ಮಾಡಿದೀವಿ ಅಂತಿದೆ, ಕೇಳಿ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಕಾತರ ಕಾರಣವೇನು? ಚಂದಿರನೆಲ್ಲೋ ನೈದಿಗೆಯಲ್ಲೋ ನೋಡಲು ಅರಳುವ ಸಡಗರವೇನು? ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ಏತಕು ಏನು? ಮಾಮರವೆಲ್ಲೋ
ಏನಿ ಸ್ನೇಹ ಸಂಬಂಧ ಇಲ್ಲಿಯರು ಈ ಅನುಬಂಧ. ಹುಣ್ಣಿಮೆಯಲ್ಲಿ ತಣ್ಣನೆ ಗಾಳಿ ಬೀಸಲು ನಿನ್ನ ನೆನಪಾಗುವುದು. ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಏಕೋ ಏನೋ ನೋವಾಗುವುದು. ಬಯಕೆಯು ತುಂಬಿ ಆಸೆಯ ದುಂಬಿ ಎದೆಯಲು ಕೊರೆದು ಕಾಡುವುದೇನು. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ, ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಸಂಬಂಧ ಎಲ್ಲಿಯರು ಅನುಬಂಧ. ಕೇಳಿದ್ರಲ್ಲ, ಒಂದು ವಿಡಂಬನೆ, ಒಂದಿಷ್ಟು ಸುಂದರ ಗೀತೆಗಳು. ಇದೇ ಗರುಡ ಟಿವಿಯ ವಿಶೇಷ ಈ ಸಂಗೀತ ಲೋಕದ ವರದಿ ಅಂತ ಹೇಳ್ಬೋದು. ಈಗ ಇನ್ನಾದರೂ ಒಂದಿಷ್ಟು ಇಂಪ್ರೂವ್ ಆಗ್ರಿ, ಇಲ್ಲಾಂದ್ರೆ ಕನ್ನಡಿಗರು ಕನ್ನಡ ಚಿತ್ರವನ್ನ ನೋಡೋದೇ ಬಿಟ್ಬಿಡ್ತಾರೆ. ಇಂಥ ಸಾಹಿತ್ಯ ಇದ್ರೆ ತೆವಲಿಗೆ ಜೊಲ್ಲು ಸುರಿಸೋರು ಒಂದಿಷ್ಟು ನೋಡಬಹುದು, ಆದ್ರಿಂದ ನಿಮಗೆ ದುಡ್ಡು ಬರೋದಿಲ್ಲ. ಇಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಏನ್ ನೀವು ಮಾಡ್ತಿರಲ್ಲ, ಇಂಥ ಸಿನಿಮಾಗಳನ್ನ ಮಾಡಿದ್ರೆ ಖಂಡಿತ ಬೆಡ್ ಪ್ಯಾನ್ ಕೊಡೋದು ತಪ್ಪಲ್ಲ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.